ಹಾಯ್ ಮಕ್ಕಳ, ಅಷ್ಟು ಹ್ಯಾಪಿ ವರಲಕ್ಷ್ಮಿ ಹಬ್ಬ ನಿಮ್ಗೆಲ್ರಿಗೂ. ಎಷ್ಟು ವರ್ಷ ಆಗೋಗಿತ್ತಪ್ಪ ನಾನು ಬಂದು. ತೋ ಒಳ್ಳೆ ಕತೆ. ಎರಡೆರಡು ಮೊಮ್ಮಕ್ಕಳು ಮಾಡ್ಕೊಂಡು ಬ್ಯಾಡ ಅವಸ್ಥೆ ನಮ್ಮದು. ಭಾರಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. 4 ವರ್ಷ ಆಯಿತು ನಾನು ಗಿಡಿಯ ಮಾಡಿದೆ. ಹಂಗೆ ಇದ್ದೀನಲ್ವ ಅಂದರು. ಹಾಂ, ಹಂಗೆ ಬೆಳ್ಳಗೆ ಅಜ್ಜಿ ಚೆನ್ನಾಗಿದ್ದೀನಲ್ವಾ? ನೀವೆಲ್ಲ ಹೆಂಗಿದ್ದೀರಾ? ನಾವು ನೋಡಿ ಹಿಂಗಿದ್ದೀವಿ ಈಗ ಅಷ್ಟೇ. ಹಾಂ, ಈಗ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು? ನಿಮ್ಮ ಕಡೆ ಎಲ್ಲ ಅದು ಹಿಂಗೆ ಕೂಂಡ್ರಿಸ್ತಾರ, ದೇವಿಗೆ ಲಕ್ಷ್ಮಿ ಎಲ್ಲ ತಗೊಬಂದು. ನಮ್ಮ ಕಡೆ ಹಂಗೆಲ್ಲ ಕೂರ್ಸಂಗಿಲ್ಲ. ಸುಮ್ಕೆ ಅಲ್ಲಿ ಪೂಜೆ ಗೀಜೆ ಮಾಡ್ಕೊಂಡು ಪಾಯಸ ಮಾಡಿ ಕುಡ್ಕೊಬಿಡೋದು ಅಷ್ಟೇ. ಅದೇ ಹಬ್ಬ ನಮಗೆಲ್ಲ. ನಿಮಗೆಲ್ಲ ಹೆಂಗೆ ಏನು ಮಾಡ್ತೀರಾ ಹಬ್ಬಕ್ಕೆ ಅಂತ ಒಂಚೂರು ತಿಳಿಸಿ. ಅದಕ್ಕೂ ಮೊದಲು ಯಾಕೆ ಈ ಹಬ್ಬ ಮಾಡ್ತಾರೆ ಅಂತ ಯಾರಿಗಾರ ಗೊತ್ತಾ ನಿಮಗೆಲ್ಲ? ಸುಮ್ಕೆ ಅವನು ಮಾಡ್ದ ಇವನು ಮಾಡ್ದ ಅಂತ ಎಲ್ಲ ಹಿಂಗೆ ಗುಂಪಲ್ಲಿ ಗೋವಿಂದ ಅಂತ ಹಬ್ಬ ಗಿಬ್ಬ ಮಾಡ್ತೀರ. ಅದಕ್ಕೆ ಹಳೆ ಕತೆಗಳವೆ ಗೊತ್ತಾ? ಏನು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು ಅಂತ, ಅದೇನು ಅಂತ ಹೇಳೋಣ ಅಂತ ಬಂದೆ ನಿಮಗೆಲ್ಲ. 4 ವರ್ಷ ಆಯಿತು ಅಂದ್ರೂ ಒಂದಿಷ್ಟು ಸ್ವಲ್ಪ ನಿಮಗೆಲ್ಲ ಹೇಳ್ಬಿಟ್ಟು ಕಲಿಸ್ಬಿಟ್ಟು ಹೋಗೋಣ ಕತೆನ ಅಂತ ಬಂದೆ. ಹೇಳ್ತೀನಿ ಕೇಳ್ರಿ. ಈಗ ಯಾವಾಗ ಬರ್ತದೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಶ್ರಾವಣ ತಿಂಗಳಲ್ಲಿ ಹಿಂಗೆ ಶುಕ್ರವಾರ ಬರ್ತದೆ, ಹೋಯ್ತಾ? ಅದು ಯಾವಾಗ? ನಾಳಿಕೆ ಪೂರ್ಣಿಮಾ ಇದೆ ಅಂದರೆ ಹಿಂದಿನ ದಿವಸ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಯಾರು ಮಾಡಬೇಕು? ಮದುವೆ ಆಗಿರೋ ಹೆಂಗಸರು, ಒಳ್ಳೆ ಮನೆಯಾಗಿ ದುಡ್ಡು ಬರಲಿ, ಗಂಡಂಗೆಲ್ಲ ಒಳ್ಳೇದು ಮಾಡಲಿ ಅಂದ್ಕೊಂಡು ಪೂಜೆ ಗೀಜೆ ಮಾಡೋದು. ಇದಕ್ಕೊಂದು ಕತೆ ಇದೆ ಅಂತ ಹೇಳಿದ್ನಲ್ವ. ಏನು ಕತೆ ಅಂದರೆ ಯಾವುದೋ ಹಳೆ ಕತೆ. ಒಬ್ಬಳು ಪದ್ಮಾವತಿ ಅಂತ ಒಬ್ಳು ಹೆಂಗಸಿದ್ಲಂತೆ. ಬ್ರಾಹ್ಮಣರು ನಮ್ಮ ಥರ. ಆ ಹೆಂಗಸು ತುಂಬ ಒಳ್ಳೆಯವಳು. ಯಾರಿಗೆಲ್ಲ ಕಷ್ಟ ಅದೇ ಕಷ್ಟ ಇರೋರಿಗೆ ಎಲ್ಲ ಎಲ್ಪ್ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದು, ಈ ಹುಷಾರಿಲ್ಲದೆ ಇರೋರ್ಗೆಲ್ಲ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಹಂಗೆ ಅವ್ರ ಗಂಡನ ಚೆನ್ನಾಗಿ ನೋಡ್ಕೊಂಡು ಹಂಗೆ ಖುಷಿಯಾಗಿ ಇದ್ಲಂತೆ ಮನೆಯಾಗಿ. ಇದನ್ನೆಲ್ಲ ನಮ್ಮ ತಾಯಿ ಲಕ್ಷ್ಮೀ ದೇವಿ ಇದನ್ನಲ್ವ, ಅವಳು ಮೇಲಿಂದ ನೋಡ್ತಾ ಇದ್ಲಂತೆ. ಪರವಾಗಿಲ್ವೇ ಈ ಆಂಟಿ ಹುಷಾರಾಗವ್ರಲ್ಲ, ಎಲ್ರಿಗೂ ಎಲ್ಪ್ ಮಾಡ್ಕೊಂಡು ಖುಷಿಯಾಗಿರ್ತಾರಲ್ಲ, ಆರಾಮಾಗಿ ಚೆನ್ನಾಗಿದ್ದಾರಲ್ಲ ಅಂತ ಒಂದಿನ ಪ್ರತ್ಯಕ್ಷ ಆಗ್ಬಿಟ್ಲಂತೆ ಪದ್ಮಾವತಿ ಅಕ್ಕನ ಮುಂದೆ. ಬಂದ್ಬಿಟ್ಟು, ನೋಡಮ್ಮ ಪದ್ಮಾವತಿ, ಒಳ್ಳೆ ಕೆಲಸ ಮಾಡ್ತಿದ್ಯಾ, ಗಂಡನ ಚೆನ್ನಾಗಿ ನೋಡ್ಕೊತೀಯಾ, ಯಾರ್ಯಾರಿಗೆ ಆಗಕ್ಕಿಲ್ವೋ ಬರೋಕ್ಕಿಲ್ವೋ ಅವ್ರಿಗೆಲ್ಲ ಚೆನ್ನಾಗಿ ನೀನು ಹೇಳ್ಕೊಡ್ತೀಯ, ಅವ್ರನ್ನೆಲ್ಲ ನೋಡ್ಕೊತೀಯ, ಹುಷಾರಿಲ್ದಿರೋರನ್ನ ಎಲ್ಲ ನೋಡ್ಕೊತೀಯ ಚೆನ್ನಾಗಿ. ನೀನು ಹಿಂಗೆ ಯಾವಾಗಲೂ ಮಾಡ್ತಾಯಿರು. ಅದ್ರ ಜೊತೆಗೆ ಶ್ರಾವಣ ತಿಂಗಳಿನಲ್ಲಿ ಶುಕ್ರವಾರ ಒಂದಿನ ನೀನು ವರಮಹಾಲಕ್ಷ್ಮಿಗೆ ಒಂದು ಚೆನ್ನಾಗಿರೋ ಪೂಜೆ ಗೀಜೆ ಮಾಡುವ. ನಿಂಗೆ ಒಳ್ಳೇದಾಗುತ್ತೆ, ನಿಂಗೆ ಒಳ್ಳೆ ದುಡ್ಡು ಬರುತ್ತೆ, ನಿಂಗೆ ಎಲ್ಲ ಒಳ್ಳೇದಾಗುತ್ತೆ ಜೀವನದಲ್ಲಿ. ಆಮೇಲೆ ನಿಂಗೆ ಲಾಸ್ಟಲ್ಲಿ ಮೇಲಕ್ಕೆ ಹೋದ್ಮೇಲೆ ನಿಂಗೆ ಸೀದಾ ಸ್ವರ್ಗ ಲೋಕನೆಯ, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಲಕ್ಷ್ಮೀ ದೇವಿ ಬಂದ್ಬಿಟ್ಟು ಹೇಳ್ಬಿಟ್ರಂತೆ. ಯಾರಿಗೆ? ನಮ್ಮ ಪದ್ಮಾವತಿ ಅಕ್ಕಂಗೆ. ಈ ಅಕ್ಕ ಇದೇ ಚಾನ್ಸು ಅಂದ್ಕೊಂಡು ವರ್ಷ ಏನು ಮಾಡೋರು, ಇದು ಕಲಸ ಕೂರಿಸಿ ಅದಕ್ಕೆ ಒಂದು ತೆಂಗಿನಕಾಯಿ ಇಟ್ಟು, ಆವಾಗೆಲ್ಲ ಈ ಮುಕ್ಕೋಡ ಇರಲ್ಲ ಅಂದ್ಕೊಳ್ಳಿ. ಕೈ ಇದೆ, ಕಾಲು ಎಲ್ಲ ಬಂದ್ಬಿಟ್ಟದೆ. ಈಗ ಇವತ್ತು ಒಬ್ರು ಕರೆದಿದ್ರು ಊಟಕ್ಕೆ ನಮ್ಮ ರಾಧಮ್ಮ ಮನೇಲಿ. ಅಲ್ಲಿ ಹೋಗ್ಬಿಟ್ಟು ಬಂದರೆ ಹಂಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ? ಹಿಂಗೆ ದೇವ್ರು ಕೂರಿಸಿ ಅಲ್ಲ, ನಾನು ಎಲ್ಲೆಲ್ಲೋ ಹೋಗ್ತಾ ಇದೆ ಕತೆ ಇರಲಿ. ಹಂಗೆ ದೇವ್ರನ್ನ ಕೂರಿಸಿ ಅವಾಗೆಲ್ಲ ಹಿಂಗೆಲ್ಲ ಇಲ್ಲ. ಅವಾಗ ಸುಮ್ಮನೆ ಒಂದು ಕಲಸ ಇಟ್ಟು ಅದಕ್ಕೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಹಿಂಗೇನೋ ಹೂವು ಹಣ್ಣ ಒಂದಿಷ್ಟು ಪ್ರಸಾದ ಪಾಯಸನೋ ಲಾಡೋ ಏನೋ ಮಾಡಿಟ್ಟು ಇದು ಪೂಜೆ ಮಾಡೋರು. ಈಗೆಲ್ಲ ಅದನ್ನು ಪ್ಯಾಸನಾಗಿ ಚೆನ್ನಾಗಿ ಮಾಡ್ತಾರೆ. ಡೆಕೋರೇಷನ್ ಎಲ್ಲ ಮಾಡಿ ಹಿಂದೆ ಮುಂದೆ ಎಲ್ಲ ಏನೇನೋ ಹಾಕಿ ಫೈಟಿಂಗ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹಬ್ಬ ಮಾಡ್ತಾರೆ. ಒಳ್ಳೆ ಒಬ್ಬಟ್ಟು ಊಟ ಮಾಡಿಸ್ತಾರೆ. ಹಂಗೆಲ್ಲ ಮಾಡಿಬಿಟ್ಟು ಪೂಜೆಗೆ ಅದು ಎಷ್ಟು ಖರ್ಚು ಮಾಡ್ತಾರೆ ಅಂತೀರಾ? ಅದೇನು ಹಾರಗಳು, ಅದಕ್ಕೆ ಮಾಂಗಲ್ಯ ಸರ, ಏನೇನು ಬೇಕು ದೇವರಿಗೆ. ಅಲ್ಲೇ ದೇವರೇ ನೋಡೋಂಗೆ ಆಗ್ಬಿಡ್ಬೇಕು, ಹಂಗೆ ಕೈ ಮುಗಿಬೇಕು, ಹಂಗೆ ಮಾಡಿಬಿಡ್ತಿರ್ತಾರೆ ಜನಗಳು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಮಗೆಲ್ಲ ಅದು ಬರೋಕ್ಕಿಲ್ಲಪ್ಪ. ನಾ ಸುಮ್ಕೆ ಹಿಂಗೆ ದೇವ್ರ ಮುಂದೆ ಹಿಂಗೆ ನಮಸ್ಕಾರ ಮಾಡ್ದೆ, ಅಷ್ಟೇ ಮುಗೀತು ನಮ್ಮದು. ಪಾಯಸ ಕುಡ್ದ ಅಂತ ಅಷ್ಟೇ ಮಾಡೋಕ್ಕೆ ಬರೋದು ನಮಗೆ. ಇಲ್ಲ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಲಾಡು ಮಾಡ್ತಾರೆ, ಅದು ಏನೇನೋ ಒಂದಿಷ್ಟು ಅಗಲ ಇಟ್ಟಿರ್ತಾರೆ ದೇವ್ರ ಮುಂದೆ. ಒಂದಲ್ಲ ಎರಡಲ್ಲ ಐಟಮ್ಗಳು. ನೀವೆಲ್ಲ ನೋಡಬೇಕು. ನೀವು ಮಾಡ್ತೀರಾ ಏನು ಕತೆ? ವರಮಹಾಲಕ್ಷ್ಮಿ ಹಬ್ಬ ಇದೆಲ್ಲ ಮಾಡ್ತೀರಾ? ಇನ್ನು ಮುಂದಕ್ಕೂ ಇನ್ನೊಂದು 2 ವಾರ ಬಿಟ್ಟು ಗಣೇಶ ಹಬ್ಬ ಐತೆ. ಗೌರಿ ಕೂರಿಸ್ತಾರೆ ಕೆಲವರು, ಗಣೇಶ ಕುಂಡ್ರಿಸ್ತಾರೆ. ಇಲ್ಲೆಲ್ಲ ನಮ್ಮ ರೋಡ್ಗಳಲ್ಲೆಲ್ಲ ಬೋರ್ಡ್ ಹಾಕವ್ರೆ, ಗಣೇಶ ಈ ವರ್ಷ 10ನೇ ವರ್ಷ
3ನೇ ವರ್ಷ ಅದ್ದೂರಿ ವರ್ಷ ಅಂದ್ಕೊಂಡು ಬೋಲ್ಡ್ ಗೀಡ್ ಹಾಕ್ತಾರೆ. ಆವಾಗಲೂ ಏನಾರ ವಿಡಿಯೋ ಮಾಡಿ ಹಾಕೋಣ. ಹಾಂ, ಏನಂತೀರ? ಸರಿ ಮಕ್ಕಳ, ಓಕೆ. ಹಂಗಾರೆ ಮತ್ತೆ ನಿಮಗೆಲ್ಲ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಚೆನ್ನಾಗಿ ತಿಂದು ಕುಡಿದು ಆರಾಮಾಗಿ ಮನೇಲಿರಿ. ಹಾಂ, ಮನ್ಕೊಳ್ಳಿ, ಮಕ್ಕಳು ಎಲ್ಲ ರೆಸ್ಟ್ ಮಾಡ್ಕೊಳ್ಳಿ, ರಜಾ ಗೀಜಾ ಇರೋರೆಲ್ಲ. ಓಕೆ ಮಕ್ಕಳ, ಬಾಯ್.